ಹುಡುಗರುಗಳೇನು ಮೊಡ್ಕ ಅಂಗಡಿಲ್ ಸಿಗೋ ಗುಜ್ರಿ ಗಾಡಿಗಳು ಅನ್ಕೊಂಡಿದ್ದೀರಾ? ಅಮ್ಮ, ರೋಮಿಯೋ ಜೂಲಿಯಟ್ ಆ ತರ ಒಂದು ಸ್ಪೆಷಲ್ ಆಗಿ ಲವ್ ಸ್ಟೋರಿ ಆಗಲಿ ಬಿಡಪ್ಪ. ನಿಮ್ಮನ್ನೇ ಪ್ರೀತಿಸ್ತಿರೋದು. ಇವತ್ತು ನಮ್ಮ ಶರಣಬಸವೇಶ್ವರ ಪಾದಗಳಲ್ಲಿ ನಾವು ನಮಸ್ಕರಿಸಿ ಇವತ್ತು ನಮ್ಮ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಒಂದು ಸಣ್ಣ ಹಳ್ಳಿಯಲ್ಲಿ ಸಣ್ಣ ಕುಟುಂಬದಲ್ಲಿ ಹುಟ್ಟಿ ತಡಕಲ್ ಗ್ರಾಮದಲ್ಲಿ ಹುಟ್ಟಿ ಇವತ್ತು ನಮ್ಮ ಸೋದರ ಕಲ್ಯಾಣಿ ತುಕಾಣಿ ಅವರ ಮಗ ಸಾಗರ್ ಅವರು ಒಂದು ಒಳ್ಳೆಯ ಅದ್ಭುತ ಒಂದು ಇವತ್ತು 7ನೇ ದಿವಸದ ಭರ್ಜರಿಯ ಗೆಲುವನ್ನು ನೀಲಿ ಪಿಕ್ಚರ್ ಏನು ಬಂದಿದೆ ಇಡೀ ಕರ್ನಾಟಕದಲ್ಲಿ ಮುಂದೆ ಬರುವಂಥ ದಿನಗಳಲ್ಲಿ ಅದು ಒಂದು ದೊಡ್ಡ ಮಟ್ಟಕ್ಕೆ ಹೋಲಿ. ಯಾಕೆ ಅಂದರೆ ನಮ್ಮ ಕಲಬುರಗಿ ಜಿಲ್ಲೆ ಆಳಂದ ತಾಲೂಕಿನಲ್ಲಿ ಇಬ್ಬರು ಕಲಾವಿದರು ಹುಟ್ಟಿದಾರಪ್ಪ ಅಂತಂದರೆ ಇದು ಆ ದೇವರ ಪುಣ್ಯ, ಆ ಮಲ್ಲಿಕಾರ್ಜುನ ಪುಣ್ಯ. ಇವತ್ತು ನಮ್ಮ ನಂದಿ ಬಸವೇಶ್ವರ ಶರಣ ಬಸವೇಶ್ವರ ಅವರಿಬ್ಬರ ಮ್ಯಾಗೂ ಇಲ್ದಿ ಇನ್ನೊಬ್ಬ ಹುಡುಗ ಇವತ್ತ ಒಂದು ನಮ್ಮ ಕಲೆಗಳು ಸಿಗಬೇಕಾದ್ರೆ ಭಾಳ ಕಷ್ಟ ಅದ. ನಮಗೆ ಮಾತಾಡಬೇಕಾದ್ರೆ ಮೀಡಿಯಾದಲ್ಲಿ ಮಾತಾಡಬೇಕಾದ್ರೆ ಕೇಳಿ ಮಾತಾಡ್ತೀವಿ ನಾವು. ಇವತ್ತೊಂದು ಪಿಕ್ಚರ್ ಮಾಡಿ 3 ವರ್ಷದಿಂದ ಸತತವಾಗಿ ದುಡಿದು ಇವತ್ತಿಬ್ಬರು ಕಲಾವಿದರು ತಡಕಲ್ದಲ್ಲಿ ಇನ್ನೊಬ್ಬರು ಕಲಾವಿದರು ನಮ್ಮ ಸಿದ್ದು ಚಿಮ್ಮನ್ ಅಂತೇಳಿ ಅವರು ಖಳನಾಯಕದ ಪಾತ್ರವನ್ನು ಒಳ್ಳೆಯ ಪಾತ್ರವನ್ನು ಮಾಡಿದ್ದಾರೆ. ಅವರಿಗೂ ಕೂಡ ಆ ದೇವರಲ್ಲಿ ನಾನು ಬೇಡಿಕೊಳ್ಳುತ್ತೇನೆ, ಅವರು ಕೂಡ ಮುಂದುವರಿಲಿ. ಇಬ್ಬರೂ ಒಂದೇ ಕಲಾವಿದರು ತಡಕಲ್ದಲ್ಲಿ ಹುಟ್ಟಿ ಇವತ್ತೇನಪ್ಪ ಅಂದ್ರೆ ಒಂದು ದೊಡ್ಡ ಕೀರ್ತಿಯನ್ನು ಮಾಡಿದ್ದಾರೆ. ಈ ಮುಂದೆ ಬರುವಂಥ ದಿನಗಳಲ್ಲಿ ಸರಿಯಾಗಿ ಮೂರು ತಿಂಗಳ ಈ ಫಿಲ್ಮ್ ನಡಿಬೇಕು. ಇಡೀ ಕರ್ನಾಟಕದಲ್ಲಿ ಒಂದು ಬಡ ಕುಟುಂಬದಲ್ಲಿ ಹುಟ್ಟಿ ಇವತ್ತೇನು ಇಂಥ ದೊಡ್ಡ ಪಿಕ್ಚರ ತೆಗೆದನಂದ್ರೆ ಹುಡುಗ ಮುಂದೆ ಬರುವಂಥ ದಿನಗಳಲ್ಲಿ ಒಂದು ಸ್ಟಾರ್ ಆಗಿ ಅಂತೇಳಿ ನಾನು ಹೇಳಕ್ಕೆ ಬಯಸ್ತೀನಿ. ಇವತ್ತು ಇಡೀ ಕರ್ನಾಟಕದಲ್ಲಿ ಕೂಡ ನಾವು ಮೈಸೂರಲ್ಲಿ ನಾನು ಫೋನ್ ಮಾಡಿ ಹೇಳಿದೆ ನಮ್ಮ ಅಧ್ಯಕ್ಷರಿಗೆ, ಬಡಗಲ್ಪುರ ನಾಗೇಂದ್ರ ಅಧ್ಯಕ್ಷ ಸರ್ ನಮ್ಮದು, ಅವರಿಗೂ ಕೂಡ ನಾವು ಫೋನ್ ಮಾಡಿದ್ವಿ. ಮತ್ತು ನಮ್ಮ ರಾಯಚೂರಲ್ಲಿ ಚಾಮರಾಜ್ ಮಾಲಿ ಪಾಟೀಲ್ ಅವರು ಪ್ರಚಾರ ಮಾಡ್ತಾ ಇದ್ದಾರೆ. ಹಿಂಗೆ ಮುಂದೆ ಬರುವಂಥ ದಿನಗಳಲ್ಲಿ ಒಂದು 300 ದಿನ ನಡೀಲಿ ಅಂತೇಳಿ ನಾನು ಬಯಸ್ತೀನಿ. ಇವರಿಬ್ಬರು ಸ್ಟಾರ್ ಆಗಿ ಬೆಳೀಲಿ ಅಂತೇಳಿ ಮತ್ತೊಮ್ಮೆ ಆ ದೇವರಲ್ಲಿ ಬೇಡಿಕೊಂಡು ಹಿಂಗೆ ಮುಂದೆ ಬರುವಂಥ ದಿನಗಳಲ್ಲಿ ಮತ್ತೊಂದು ಒಳ್ಳೆ ಫಿಲ್ಮ್ ಬರಲಿ ಅಂತೇಳಿ ನಮ್ಮ ಕಲಬುರಗಿ ಎಲ್ಲ ಜನತೆಯರು ಫಿಲ್ಮ್ ಬಂದು ನೋಡಬೇಕು. ನೀವು ಇದು ನೋಡಿರಿ. ನಮ್ಮ ಕಲಬುರಗಿ ಭಾಗದವರೇ ನಮ್ಮ ಆಳಂದ ತಾಲೂಕಿನಲ್ಲಿ ಒಂದು ಹೀರೋನು ಮತ್ತು ಒಂದು ಖಳನಾಯಕ ಹುಟ್ಟಬೇಕಾದ್ರೆ ಭಾಳ ನಮ್ಮ ಅದೃಷ್ಟ ನಾವು ತಂದಿದ್ದೀವಿ. ನಾವು ಎಲ್ಲ ಕಲಬುರಗಿ ಜಿಲ್ಲೆಯ ರೈತ ಬಾಂಧವರು, ನವ ಯುವಕರು, ಗುರು ಹಿರಿಯರು ಈ ಇಬ್ಬರು ಏನು ಕಲಾವಿದರಿಗೆ ತಮ್ಮ ಆಶೀರ್ವಾದ ಇರಲಿ ಅಂತೇಳಿ ನಾನು ಭಾವಿಸ್ತೀನಿ. ತಾವು ಎಲ್ಲ ಬಂದು ಈ ಫಿಲ್ಮ್ ನೋಡಿ ಈ ಕಲಬುರಗಿಯಲ್ಲಿ ಇನ್ನೂ ಒಂದು ವಾರ ಇಡುವಂತೇಳಿ ಮೊದಲನೇ ಮತ್ತು ನಮ್ಮ ಶೆಟ್ಟಿ ಟಾಕೀಸ್ ಮಾಲಕರಿಗೂ ಕೂಡ ನಾನು ಅಭಿನಂದನೆ ಹೇಳಬೇಕಾಗ್ತದೆ. ಇಂಥ ದೊಡ್ಡ ಟಾಕೀಸ್ದಲ್ಲಿ ನಮ್ಮ ಸಣ್ಣ ಹುಡುಗಂದು ಒಂದು ಚಿಕ್ಕ ಹುಡುಗ ಒಂದು ಪಿಕ್ಚರ್ ನಡೆಸಿದಾರಪ್ಪ ಅಂತಂದ್ರೆ ಆ ದೇವರು ಅವರಿಗೆ ಇನ್ನೂ ಮುಂದೆ ಬೆಳೀಲಿ. ನಮ್ಮ ಶೆಟ್ಟಿ ಟಾಕೀಸ್ ಮಾಲಕರಿಗೂ ಕೂಡ ನಾನು ಅಭಿನಂದನೆ ಹೇಳಿ ನಾನು ಮುಂದೆ ಬರುವಂಥ ದಿನಗಳಲ್ಲಿ ಮತ್ತು ನಮ್ಮ ಸಾಗರ ಮತ್ತು ನಮ್ಮ ಸಿದ್ದು ಇನ್ನೂ ಒಂದು ಪಿಕ್ಚರ್ ತೆಗಿಲಿ ಅಂತ ಹೇಳಿ ನಾನು ಭಾವಿಸ್ತೇನೆ. ನಮ್ಮ ಹೆಸರು ನಾಗೇಂದ್ರ ತಂಬೆ, ಕರ್ನಾಟಕ ರಾಜ್ಯ ರೈತ ಸಂಘ ಕಲಬುರಗಿ. ನಾವು ಕಲ್ಯಾಣಿ ತುಕಾಣಿ ನಾವು ಹ್ಯಾಂಗೆ ಹೋರಾಟ ಮಾಡಿದೆವು ಕಟ್ಟಡ ಕಾರ್ಮಿಕರ ಸಲಕ್ಕಾಗಿ, ನಾವು ರೈತರ ಸಲಕ್ಕಾಗಿ, ಒಂದು ಅನಾಹುತ ಆದ್ರ ಸಲಕ್ಕಾಗಿ, ದುಡ್ಡಿಗೋಸ್ಕರ ನಾವು ಆಸೆ ಪಟ್ಟಿಲ್ಲ. ನಾವು ಹೋರಾಟ ಮಾಡಿದೆವು, ಬೀದಿಗೆ ಬಿದ್ದೆವು, ರೋಡಿಗೆ ಬಿದ್ದೆವು. ಅದು ಒಳ್ಳೆ ಕಾರ್ಯ ಮಾಡಿದೆವು ಅಂದು ಆ ತಡಕಲ್ ಗ್ರಾಮದಾಗ. ಅದು ಎಲ್ಲೋ ಕೋಲಾರದಾಗ ಹುಟ್ಟಿತ್ತ ಬಂಗಾರ ಬೆಳಿ, ಅದು ನಮ್ಮ ತಡಕಲ್ದಾಗೆ ಹುಟ್ಟ್ಯಾವ ಎರಡು ಕ್ಯಾಂಡಿಡೇಟ್ಗಳು. ಅದು ನನಗೆ ಭಾಳ ಸಂತೋಷ. ಇದಕ್ಕೆ ಭೀ ಹೆಚ್ಚು ನಾನು ಕೋಲಾರದಾಗ ಬಂಗಾರ ಬೆಳೆದಂತೆ ಬೆಳಿ ನನ್ನ ಅಣ್ತಂಬ್ರ ಅಂತೇಳಿ ನಾ ಬೆಳ್ಕೊಳ್ತೀನಿ. ವಿಷಯ ಏನಪ್ಪ ಅಂತ ಕೇಳಿದ್ರೆ, ನಮ್ಮ ಕಲ್ಯಾಣಿ ತುಕಾಣಿಯವರ ಚಿರಂಜೀವಿ ಪ್ರೇಮ್ ಸಾಗರ್ ಅಂತಕ್ಕಂಥವ್ರು ನೀಲಿ ಪಿಕ್ಚರವನ್ನು ಹೀರೋ ಆಗಿ ಒಂದು ಅಭಿನಯಿಸಿ ಈ ನಮ್ಮ ಕಲ್ಯಾಣ ಕರ್ನಾಟಕದ ನಾಡಿಗೆ ಒಂದು ಹೆಸರು ತರತಕ್ಕಂಥ ಒಂದು ಕೆಲಸ ಮಾಡಿದ್ದಾರೆ. ಇದು ನಮ್ಮೆಲ್ಲರ ಹೆಮ್ಮೆಯ ವಿಷಯ. ಇವತ್ತಿನ ದಿವಸ ಗರೀಬ ಮನೆತನದಲ್ಲಿ ಹುಟ್ಟಿ ಒಂದು ಕಲೆಗೆ ಒಂದು ಪ್ರೋತ್ಸಾಹ ನೀಡಿ ಇವತ್ತಿನ ದಿವಸ ನಮ್ಮ ಪ್ರೇಮ್ ಸಾಗರ್ ಅವರು ತಾಯಿ ತಂದೆ ಹೆಸರು ಉಳಿಸ್ಬೇಕು ಅಂತ ತಿಳ್ಕೊಂಡು ಅವ್ರ ಅಪ್ಪರನ್ನು ಕೂಡ ಕಲಾವಿದರೆ, ಮುಂದೂ ಕೂಡ ಕಲಾವಿದನಾಗಿ ಹುಟ್ಟನ. ಯಾಕಂತ ಹೇಳಿದ್ರೆ
ರಕ್ತಗತವಾಗಿ ಬರ್ತಕ್ಕಂಥದ್ದು. ಇದನ್ನು ನಾವೆಲ್ಲರೂ ಗಮನಿಸಬೇಕು. ಈ ಪಿಕ್ಚರ್ ನೋಡಿದವರು ತಾವೆಲ್ಲರೂ ಕೂಡ ಒಂದು ಅಡ್ವರ್ಟೈಜ ಪ್ರಚಾರ, ಈ ಕಲ್ಯಾಣಿ ಮಗ ಮಾಡಿಲ್ಲ ನಮ್ಮ ಮಗನೇ ಮಾಡ್ಯಾನಪ್ಪ ಅಂತ ತಿಳ್ಕೊಂಡು ಒಂದು ಪ್ರಚಾರ ಮಾಡಿ ಅವನ ಒಂದು ಬೆಳೆಸ್ಬೇಕಂತಕ್ಕಂಥದ್ದು ನಮ್ಮೆಲ್ಲರ ಗುರಿ ಇರಬೇಕು. ತಾವೆಲ್ಲರೂ ಕೂಡ ಇಲ್ಲಿ ಬಂದಿದ್ದೀರಿ. ಅವರ ಕಲೆಗೆ ಬೆಲೆ ಕೊಟ್ಟು ಇವತ್ತಿನ ದಿವಸ ಅವರ ತಾಯಿ ತಂದೆಗಳು ಬಹಳ ಅವರಿಗೆ ಧನ್ಯವಾದಗಳು ಹೇಳಬೇಕು. ಅವರಿಗೆ ಒಂದು ಜನ್ಮ ಕೊಟ್ಟು ಜನ್ಮ ನೀಡಿ ಒಳ್ಳೆಯ ಒಂದು ಬದುಕುವಂಥ ದಾರಿ ತೋರಿಸಿ ಕಲೆ ಏನು ಅಂತಕ್ಕಂಥದ್ದು ತಿಳಿಸ್ಯಾರ ನಮ್ಮ ಕಲ್ಯಾಣಿ ತುಕ್ಕಾಣಿ ಅವರು. ತಾಯಿ ತಂದೆ ಇಬ್ಬರಿಗೂ ಕೂಡ ನಾವು ಮೊದಲು ಧನ್ಯವಾದಗಳನ್ನ ಹೇಳ್ತೀವಿ. ತಾವೆಲ್ಲರೂ ಕೂಡ ಇವತ್ತಿನ ದಿವಸ ನಮ್ಮ ಕಲ್ಯಾಣ ಕರ್ನಾಟಕ ಗುಲ್ಬರ್ಗ ಜಿಲ್ಲೆ ಆಳಂದ ತಾಲೂಕಿನ ತಡಕಲ ಗ್ರಾಮದಲ್ಲಿ ಎಲ್ಲರೂ ಕೂಡ ಬಾಯಿಗೆ ಅಂದರೆ ಜಾತಿ ಭೇದ ಇಲ್ಲದೇ ಜಾತ್ಯತೀತ ಆಗಿರ್ತಕ್ಕಂಥ ನಮ್ಮ ಕಲ್ಯಾಣಿಯವರು ಅವರು ಇವತ್ತಿನ ದಿವಸ ಬಸವ ತತ್ವ ಬಸವಧರ್ಮರಿಗೆ ಬಸವ ಜ್ಯೋತಿ ಅನ್ನತಕ್ಕಂಥ ಒಂದು ಜ್ಯೋತಿ ಒಂದು ಹುಡ್ಚಾರಪ್ಪ ಅಂತಂದ್ರೆ ಇದು ನಮ್ಮ ಆಳಂದ ತಾಲೂಕಿನ ಹೆಮ್ಮೆಯಲ್ಲ, ಗುಲ್ಬರ್ಗ ಜಿಲ್ಲೆಯ ಹೆಮ್ಮೆಯನ್ನು ಕೂಡ ನಮ್ಮ ಕರ್ನಾಟಕದಲ್ಲೇ ಹೋಗಿ ಪ್ರಚಾರಕ್ಕೆ ಏಕಕಾಲಕ್ಕೆ 20 ಟಾಕೀಸ್ದಲ್ಲಿ ಇದು ಅಭಿನಯ ಒಂದೇ ದಿವಸದಲ್ಲಿ ಬಿಡುಗಡೆ ಆಗ್ಯದ ಅಂತ ಕೇಳಿದ್ರೆ ಇದು ಎಲ್ಲರೂ ಕೂಡ ವಿಷಾದವಾದ ಮಾತು. ಆಗಬೇಕಂದ್ರೆ ಭಾಳ ಯಾವ್ಯಾವ ಕಾಲಕ್ಕೆ ಏನೇನಾಗಬೇಕು ಇದು ಮುಂದುವರಿಲಿ. ಇದೇ ರೀತಿ ಅವನಿಗೆ ಪ್ರೋತ್ಸಾಹ ಕೊಡಲಿ, ಈ ಕಲೆಯನ್ನು ಹೆಚ್ಚಿನ ಪ್ರೋತ್ಸಾಹದಿಂದ ಬೆಳೆಸಲಿ, ಅವನಿಗೆ ದೇವರ ಆಶೀರ್ವಾದ ಮಾಡಲಿ ಅಂತ ಹೇಳಿ ನಮ್ಮ ಬೇಡಿಕೆಗೆ ನಮ್ಮ ಅನಿಸಿಕೆಗಳನ್ನು ಹೇಳ್ತೇವೆ. ತಾವು ಯಾರಾದರೂ ಕೂಡ ತಮ್ಮ ಅನಿಸಿಕೆಗಳನ್ನು ಹೇಳ್ಬೋದು ಅಂತ ಅವ್ರ ಕಳ್ಕಳಿಂದ ಕೇಳ್ಕೊತಾರೆ.